ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 329 ಆಗಸ್ಟ್ 16, 2020. ಭಾನುವಾರದ ಕಥಾ ಸಮಯ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ತನ್ನ ವಿಶ್ವ ಪರ್ಯಟನೆಯ ಸಮಯದಲ್ಲಿ ಕಂಡು ದಾಖಲಿಸಿದ ವೈಜ್ಞಾನಿಕ ಟಿಪ್ಪಣಿಗಳ ಅನುವಾದ. ಬೀಗಲ್ ಸಾಹಸಯಾನ ಸಂಚಿಕೆ 101. ಒಂದು ಎರಡು ಪ್ರಭೇದಗಳ ಹೊರತಾಗಿ ಇನ್ಯಾವ ಮರಗಳೂ ಬೆಳೆಯದ ಇಲ್ಲಿನ ಹಸಿರು ಕಾಡುಗಳ ಬಲು ನೀರಸ ಸ್ವರೂಪದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ. ಈ ಕಾಡಿನಿಂದ ಮೇಲಿನ ಪ್ರದೇಶದಲ್ಲಿ ಬಹಳಷ್ಟು ಗಿಡ್ಡನೆಯ ಆಲ್ಪೈನ್ ಮರಗಳು ಬೆಳೆಯುತ್ತವೆ. ಇವೆಲ್ಲವೂ ಅಲ್ಲಿರುವ ಕೊಳೆತ ಮಣ್ಣಿನಿಂದ ಮೊಳೆತು ಅದನ್ನು ಗೊಬ್ಬರವನ್ನಾಗಿಸುತ್ತವೆ. ಸಾವಿರಾರು ಮೈಲುಗಳಷ್ಟು ಅಂತರವಿದ್ದರೂ ಯುರೋಪಿನ ಗುಡ್ಡಗಾಡುಗಳಲ್ಲಿ ಬೆಳೆಯುವ ಪ್ರಭೇದಗಳಿಗೆ ಬಲು ನಿಕಟವಾದಂತಹ ಸ್ವರೂಪ ಇವುಗಳಿಗೆ ಇರುವುದು ವಿಶೇಷ. ಟೇರಾ ಡೆಲ್ ಫ್ಯೂಗೋದ ನಟ್ಟ ನಡುವೆ ಜೇಡಿಮಣ್ಣಿನಿಂದ ಸ್ಲೇಟ್ ಶಿಲೆಗಳು ರೂಪುಗೊಳ್ಳುವ ಪ್ರದೇಶವು ಮರಗಳ ಬೆಳವಣಿಗೆಗೆ ಅತ್ಯಂತ ಅಯೋಗ್ಯವಾದ ಪರಿಸರ. ಅಂಚಿನಲ್ಲಿರುವ ಕರಾವಳಿಯಲ್ಲಿಯೋ ಇನ್ನಷ್ಟು ಬಡವಾದ ಜಲ್ಲಿಕಲ್ಲುಗಳ ನೆಲವಿದ್ದು ಬಲು ಉಗ್ರವಾದ ಗಾಳಿಗೆ ತೆರೆದುಕೊಂಡಿರುವುದರಿಂದ ಮರಗಳು ತಮ್ಮ ಸಹಜವಾದ ಎತ್ತರಕ್ಕೆ ಬೆಳೆಯಲು ಬಿಡುವುದಿಲ್ಲ. ಈ ಪ್ರದೇಶದಲ್ಲಿ ಕೇವಲ ಫೇವಿನ್ ಬಂದರಿನ ಬಳಿಯಲ್ಲಿ ಬೇರೆಲ್ಲೆಡೆಗಿಂತಲೂ ಸ್ವಲ್ಪ ಎತ್ತರದ ಮರಗಳು ಬೆಳೆದಿದ್ದನ್ನು ಕಂಡೆ. ಇಲ್ಲಿ ಬೆಳೆದಿದ್ದ ವಿಂಟರ್ಸ್ ಬಾರ್ಕ್ ಮರದ ಬೊಡ್ಡೆಯನ್ನು ಅಳೆದೆ. ಅದರ ಸುತ್ತಳತೆ 4 ಅಡಿ 6 ಅಂಗುಲವಿತ್ತು. ಅಲ್ಲಿದ್ದ ಹಲವು ಬೀಚ್ ಮರಗಳು 13 ಅಡಿಗಳಷ್ಟು ದಪ್ಪವಿದ್ದವು. ಬೇರಿನ ಬಳಿ 17 ಅಡಿ ಅಗಲವಿದ್ದ ಹಾಗೂ 7 ಅಡಿ ವ್ಯಾಸದ ಬೊಡ್ಡೆ ಇದ್ದ ಬೀಚ್ ಮರದ ಬಗ್ಗೆ ಕ್ಯಾಪ್ಟನ್ ಕಿಂಗ್ ವಿವರಿಸಿದ್ದ. ಫ್ಯೂಜಿಯನ್ನರಿಗೆ ಬಲು ಮುಖ್ಯ ಆಹಾರವಾದ ಒಂದು ತರಕಾರಿಯ ಕೃಷಿಯ ಬಗ್ಗೆ ಹೇಳಲೇಬೇಕು. ಅದು ದುಂಡಗಿನ ದಟ್ಟ ಹಳದಿ ಬಣ್ಣದ ಬೂಸು. ಬೀಟ್ ಮರಗಳ ಮೇಲೆ ಯಥೇಚ್ಛವಾಗಿ ಬೆಳೆಯುತ್ತವೆ. ಎಳಸಾಗಿದ್ದಾಗ ಅದು ನೀರು ತುಂಬಿಕೊಂಡು ರಬ್ಬರಿನಂತೆ ನಯವಾದ ಮೇಲ್ಮೈಯನ್ನದಾಗಿರುತ್ತದೆ. ಆದರೆ ಬಲಿತ ಮೇಲೆ ಕುಗ್ಗಿ ಗಟ್ಟಿಯಾಗಿ ಮೈ ಮೇಲೆಲ್ಲ ಜೇನಿನ ಗೂಡಿನಂತೆ ಹಳ್ಳಗಳಿಂದ ತುಂಬಿಕೊಳ್ಳುತ್ತದೆ. ಈ ಬೂಸು ಒಂದು ಹೊಸ ಕುಲಕ್ಕೆ ಸೇರಿತು ಎಂದು ಗುರುತಿಸಿದೆ. ಇದರ ಮತ್ತೊಂದು ಪ್ರಭೇದವನ್ನು ನಾನು ಚಿಲಿಯಲ್ಲಿ ಬೆಳೆಯುತ್ತಿದ್ದ ಬೀಚ್ ಮರಗಳ ಮೇಲೆ ಕಂಡೆ. ಮೂರನೆಯ ಮತ್ತೊಂದು ಪ್ರಭೇದವನ್ನು ವ್ಯಾನ್ ಡೈಮನ್ನ ತೋಟದಲ್ಲಿ ಬೆಳೆಯುತ್ತಿರುವ ಇನ್ನೊಂದು ಬೀಚ್ ಮರದ ಪ್ರಭೇದದ ಮೇಲೆ ಪತ್ತೆ ಮಾಡಿರುವುದಾಗಿ ಡಾಕ್ಟರ್ ಹೂಕರ್ ನನಗೆ ತಿಳಿಸಿದ್ದರು. ಇಷ್ಟು ದೂರವಿರುವ ಪ್ರಪಂಚದ ಭಾಗಗಳಲ್ಲಿ ಬೆಳೆಯುವ ಬೀಚ್ ಮರಗಳ ಜೊತೆಗಷ್ಟೇ ಈ ಪರಜೀವಿ ಬೆಳೆಯುತ್ತದೆನ್ನುವುದು ಎಂತಹ ವಿಶೇಷ ಅಲ್ಲವೇ? ಟೇರಾ ಡೆಲ್ ಫ್ಯೂಗೋದಲ್ಲಿ ಬಲಿತ ಗಟ್ಟಿಯಾದ ಬೂಸನ್ನು ಬೃಹತ್ ಪ್ರಮಾಣದಲ್ಲಿ ಹೆಂಗಸರು ಮತ್ತು ಮಕ್ಕಳು ಸಂಗ್ರಹಿಸಿ ಹಸಿಯಾಗಿಯೇ ಸೇವಿಸುತ್ತಾರೆ. ಅದು ಲೋಳೆಯಾಗಿ ಸ್ವಲ್ಪ ಸಿಹಿಯಾಗಿ ಅಣಬೆಯ ವಾಸನೆಯಿಂದ ಕೂಡಿರುತ್ತದೆ. ಗಿಡ್ಡ ಆರ್ಬಟಸ್ ಗಿಡದ ಬೆರ್ರಿಗಳು ಮತ್ತು ಈ ಬೂಸನ್ನು ಬಿಟ್ಟರೆ ಇಲ್ಲಿನ ನಿವಾಸಿಗಳು ಬೇರೆ ಯಾವ ತರಕಾರಿಯನ್ನಾಗಲಿ ಸಸ್ಯಾಹಾರವನ್ನಾಗಲಿ ಸೇವಿಸುವುದಿಲ್ಲ. ನ್ಯೂಜಿಲೆಂಡ್ನಲ್ಲಿಯೂ ಆಲೂಗೆಡ್ಡೆಯನ್ನು ಪರಿಚಯಿಸುವ ಮೊದಲು ಅಲ್ಲಿನ ನಿವಾಸಿಗಳು ಯಾವುದೋ ಜರಿ ಗಿಡದ ಬೇರನ್ನಷ್ಟೇ ತಿನ್ನುತ್ತಿದ್ದರು. ಈಗ ಇಡೀ ಪ್ರಪಂಚದಲ್ಲಿ ಟೇರಾ ಡೆಲ್ ಫ್ಯೂಗೋ ಒಂದೇ ಈ ರೀತಿಯಲ್ಲಿ ಪರಜೀವಿ ಬೂಸೊಂದನ್ನು ಪ್ರಧಾನ ಆಹಾರವನ್ನಾಗಿ ಬಳಸುತ್ತಿರುವ ಪ್ರದೇಶವಿರಬೇಕು ಎನ್ನುವುದು ನನ್ನ ಅನಿಸಿಕೆ. ಇಲ್ಲಿನ ಕೆಟ್ಟ ಹವೆ, ಬಡ ಸಸ್ಯರಾಶಿಗಳನ್ನು ಕಂಡೇ ಇಲ್ಲಿನ ಪ್ರಾಣಿ ಸಂಪತ್ತು ಬಲು ಕಡಿಮೆ ಇರಬೇಕು ಎಂದು ಊಹಿಸಿಬಿಡಬಹುದು. ತನಿಗಳಲ್ಲಿ ತಿಮಿಂಗಿಲಗಳು ಹಾಗೂ ಸಮುದ್ರ ನಾಯಿಗಳನ್ನು ಬಿಟ್ಟರೆ ಒಂದು ಬಗೆಯ ಬಾವಲಿ, ಹೆಗ್ಗಣದಂತಹ ರೈಥ್ರೊಡಾನ್ ಚಿಂಚಿಲೈಡಿಸ್, 2 ಇಲಿಗಳು, ಟುಕುಟುಕುವಿನ ನಿಕಟ ಸಂಬಂಧಿಯಾದ ಒಂದು ಟಿನೋಮಿಸ್ ಪ್ರಾಣಿ, ಕ್ಯಾನಿಸ್ ಮೆಗೆಲಾನಿಕಸ್ ಮತ್ತು ಕ್ಯಾನಿಸ್ ಅಜಾರೆ ಎನ್ನುವ 2 ನರಿಗಳು, ಒಂದು ಸಮುದ್ರ ಸಿಂಹ, ಗುವಾನಾಕೋ ಮತ್ತು ಒಂದು ಬಗೆಯ ಜಿಂಕೆಯಷ್ಟೇ ಇಲ್ಲಿವೆ. ಇವುಗಳಲ್ಲಿ ಬಹುತೇಕ ಈ ಪ್ರದೇಶದ ಪೂರ್ವ ಭಾಗದಲ್ಲಿರುವ ಒಣಭಾಗಗಳಲ್ಲೂ ನೆಲೆಸಿವೆ. ಆ ಜಿಂಕೆಯನ್ನಂತೂ ಮೆಗೆಲಾನ್ ಸಂಧಿಯ ದಕ್ಷಿಣಕ್ಕೆ ಯಾರೂ ಕಂಡಿದ್ದೇ ಇಲ್ಲ. ಇಲ್ಲಿರುವ ಮೃದುವಾದ ಬಳಪದ ಕಲ್ಲು, ಮಣ್ಣಿನ ಹಾಗೂ ಕಲ್ಲುಗಳ
ಕೊರಕಲುಗಳು ಮತ್ತು ಕೆಲವು ನಡುಗಡ್ಡೆಗಳಲ್ಲಿ ಸಂಧಿಯ ಎರಡೂ ಬದಿಯಲ್ಲಿ ಒಂದೇ ಬಗೆಯ ಶಿಲೆಗಳು ನೇರವಾಗಿ ಎದುರಾಗಿರುವುದನ್ನು ಕಂಡಾಗ ಈ ಭೂಪ್ರದೇಶವೆಲ್ಲವೂ ಒಂದಾನೊಂದು ಕಾಲದಲ್ಲಿ ಒಟ್ಟಾಗಿದ್ದುವು ಎಂದು ಅನಿಸದೇ ಇರದು. ಆದ್ದರಿಂದಲೇ ಇಷ್ಟು ಸೂಕ್ಷ್ಮವಾದ ಹಾಗೂ ಅಸಹಾಯಕ ಪ್ರಾಣಿಗಳಾದ ಟುಕುಟುಕು ಮತ್ತು ರೈತ್ರೋಡಾನುಗಳು ಈ ಕಡೆಯಿಂದ ಆ ಕಡೆಗೆ ದಾಟಿ ಹೋಗಲು ಸಾಧ್ಯವಾಗಿದೆ. ಎರಡು ವಿಭಿನ್ನ ಶಿಲಾರಚನೆಗಳು ಅದದೇ ಬಗೆಯ ಶಿಲೆಗಳು ಎದುರೆದುರಾಗಿರುವಂತೆ ಕೂಡಿಕೊಳ್ಳುವುದು ಕಷ್ಟ. ಏಕೆಂದರೆ ಇಂತಹ ಕೊರಕಲುಗಳು ಇಳಿಜಾರಾಗಿ ನೆಲೆಯಾದ ಶಿಲಾಪದರಗಳಿಂದ ಆಗಿವೆ. ಈ ಭೂಮಿ ಸಮುದ್ರ ಮಟ್ಟದಿಂದ ಮೇಲೆ ಎತ್ತಲ್ಪಡುವ ಮುನ್ನ ಈಗಿರುವ ತೀರಗಳ ಬಳಿ ಒಟ್ಟಾಗಿದ್ದಿರಬೇಕು. ಹಾಗಿದ್ದರೂ ಬೀಗಲ್ ಕಾಲುವೆಯಿಂದಾಗಿ ಟೇರಾ ಡೆಲ್ ಫ್ಯೂಗೋದಿಂದ ಬೇರ್ಪಟ್ಟಿರುವ ಎರಡು ದೊಡ್ಡ ನಡುಗಡ್ಡೆಗಳಲ್ಲಿ ಪದರ ಪದರವಾಗಿ ಮೆಕ್ಕಲು ಮಣ್ಣು ನಿಕ್ಷೇಪವಾಗಿ ಉಂಟಾಗಿರುವ ಕೊರಕಲುಗಳು ಒಂದು ಬದಿಗೆ ಇದೇ ರೀತಿಯ ರಚನೆ ಇರುವ ಶಿಲೆಗಳಿಗೆ ಎದುರಾಗಿಯೂ ಇನ್ನೊಂದು ಬದಿಯಲ್ಲಿ ಹಳೆಯ ಹರಳು ರೂಪದ ಶಿಲೆಗಳಿಂದಲೂ ಆಗಿರುವುದನ್ನು ನೋಡಲು ಅಚ್ಚರಿ ಎನಿಸುತ್ತದೆ. ನವರಿನ್ ಎಂದು ಹೆಸರಿರುವ ನಡುಗಡ್ಡೆಯಲ್ಲಿ ತೋಳಗಳು, ಗುವನಾಕಗಳು ನೆಲೆಸಿವೆ. ಎಲ್ಲ ವಿಷಯದಲ್ಲಿಯೂ ಇದನ್ನೇ ಹೋಲುವ, ಆದರೆ ಒಂದರ್ಧ ಮೈಲು ಅಗಲದಷ್ಟು ಕಾಲುವೆಯಿಂದ ಬೇರ್ಪಟ್ಟಿರುವ ಹೋಸ್ತೆ ನಡುಗಡ್ಡೆಯಲ್ಲಿ ಈ ಎರಡು ಪ್ರಾಣಿಗಳು ಇಲ್ಲ ಎಂದ ಜೆಮ್ಮಿ ಬಟನಿನ ಮಾತಿನಲ್ಲಿ ನನಗೆ ಬಲು ವಿಶ್ವಾಸವಿದೆ. ಈ ಸೂತಕ ಛಾಯೆಯ ಕಾಡುಗಳಲ್ಲಿ ಕೆಲವು ಹಕ್ಕಿಗಳಿವೆ ಅಷ್ಟೇ. ಒಮ್ಮೊಮ್ಮೆ ನೀವು ಎತ್ತರದ ಮರಗಳ ತುದಿಗಳಲ್ಲಿ ಅಡಗಿ ಕುಳಿತ ಬಿಳಿ ಬಾಲದ ನೊಣ ಹಿಡುಕ ಮಯೋಬಿಯಸ್ ಆಲ್ಬಿಸೆಪ್ಸಿನ ಹಾಡುಗಳನ್ನು ಆಲಿಸಬಹುದು. ಆದರೆ ತಲೆಯಲ್ಲಿ ಬಲು ಸುಂದರವಾದ ಕೆಂಪು ಕಿರೀಟವಿರುವ ಕರಿ ಮರಕುಟುಕದ ಬಲು ಗಟ್ಟಿ ಕೂಗನ್ನು ಕೇಳುವುದು ಬಲು ಅಪರೂಪ. ಕಂದು ಬಣ್ಣದ ಪುಟಾಣಿ ರೆನ್ ಹಕ್ಕಿ ಸ್ಕೈಟಲೋಪಸ್ ಮ್ಯಾಗೆಲಾನಿಕಸ್ ಅಲ್ಲಿ ಬಿದ್ದು ಕೊಳೆಯುತ್ತಿರುವ ಮರಗಳ ನಡುವೆ ಕಳ್ಳನಂತೆ ಕುಪ್ಪಳಿಸುವುದನ್ನೂ ನೋಡಬಹುದು. ಆದರೆ ಆಕ್ಸಿಯೂರಸ್ ಟ್ಯೂನಿಪಿಯರಿ ಎನ್ನುವ ಹಕ್ಕಿ ಇಲ್ಲಿ ಬಲು ಸಾಮಾನ್ಯ. ಇಲ್ಲಿನ ಬೀಚ್ ಮರಗಳ ಕಾಡುಗಳಲ್ಲಿ ಎಲ್ಲೆಲ್ಲಿಯೂ ಎತ್ತರದಲ್ಲಿ ಕೆಳಗೆ ಕತ್ತಲಿರುವ ಒದ್ದೆ ಕಾಡಿನೊಳಗೆ ನುಸುಳಲಾಗದ ಪ್ರಪಾತಗಳಲ್ಲಿ ಇದನ್ನು ಭೇಟಿ ಮಾಡಬಹುದು. ಈ ಕಾಡನ್ನು ಪ್ರವೇಶಿಸಿದ ಯಾರನ್ನೂ ಬಲು ಕುತೂಹಲದಿಂದ ಹಿಂಬಾಲಿಸುವ ಈ ಪುಟಾಣಿ ಹಕ್ಕಿ ಈ ವರ್ತನೆಯಿಂದಾಗಿಯೇ ಇರುವುದಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿರುವಂತೆ ಅನಿಸುತ್ತದೆ. ಬಲು ಕರ್ಕಶವಾದ ಸಿಳ್ಳೆಯನ್ನು ಎಡೆಬಿಡದೆ ಹೊಡೆಯುತ್ತಾ ಮರದಿಂದ ಮರಕ್ಕೆ ಹಾರುವ ಇದು ಕಾಡಿನೊಳಗೆ ಬರುವವನ ಮುಖಕ್ಕೆ ಬಲು ಸಮೀಪದಲ್ಲಿಯೇ ಹಾರುತ್ತದೆ. ಇದರ ವರ್ತನೆ ಅಡಗಿಕೊಂಡೇ ಇರುವ ಸರ್ತಿಯಾ ಫೆಮಿಲಿಯಾರಿಸ್ ಎನ್ನುವ ಕ್ರೀಪರ್ ಹಕ್ಕಿಯದಕ್ಕಿಂತ ಭಿನ್ನ. ಅಲ್ಲದೆ ಇದು ಆ ಕ್ರೀಪರಿನಂತೆ ಮರಗಳ ಬೊಡ್ಡೆಯ ಮೇಲೆ ಓಡುವುದಿಲ್ಲ. ಆದರೆ ವಿಲೋರೆನ್ ಹಕ್ಕಿಯಂತೆ ಇದು ಕುಪ್ಪಳಿಸುತ್ತಾ ರೆಂಬೆ ಕೊಂಬೆಗಳ ಮೇಲಿರುವ ಹುಳು ಹುಪ್ಪಟೆಗಳನ್ನು ಹೆಕ್ಕುತ್ತವೆ. ಸ್ವಲ್ಪ ತೆರೆದ ಪ್ರದೇಶಗಳಲ್ಲಿ 3 ರಿಂದ 4 ಬಗೆಯ ಫಿಂಚ್ ಹಕ್ಕಿಗಳು, ಒಂದು ಕೃಷ್ಣ ಪಕ್ಷಿ, 2 ಒಪ್ಪಶಿಯೋ ರಿಂಕಿ, ಹಲವು ಗಿಡುಗಗಳು ಮತ್ತು ಗೂಬೆಗಳೂ ಇವೆ. ಯಾವುದೇ ಉರಗಗಳು ಈ ನಾಡಿನಲ್ಲಿ ಕಾಣುವುದಿಲ್ಲ ಹಾಗೂ ಫಾಕ್ಲ್ಯಾಂಡ್ ದ್ವೀಪಗಳಲ್ಲಿನ ಪ್ರಾಣಿ ಪ್ರಪಂಚದ ಒಂದು ಎದ್ದು ಕಾಣುವ ವೈಶಿಷ್ಟ್ಯ. ಈ ನನ್ನ ಹೇಳಿಕೆಗೆ ನನ್ನ ವೀಕ್ಷಣೆಯಷ್ಟೇ ಆಧಾರವಲ್ಲ. ಇದನ್ನು ನಾನು ಫಾಕ್ಲ್ಯಾಂಡ್ನಲ್ಲಿ ವಾಸಿಸುವ ಸ್ಪೇನಿಯರಿಂದಲೂ ಟೇರಾ ಡೆಲ್ ಫ್ಯೂಗೋದ ಬಗ್ಗೆ ಜೆಮ್ಮಿ ಬಟನ್ನನಿಂದಲೂ ಕೇಳಿ ತಿಳಿದಿದ್ದೇನೆ. 50 ಡಿಗ್ರಿ ದಕ್ಷಿಣಕ್ಕಿರುವ ಸಾಂತಾಕ್ರೂಜ್ ನದಿಯ ದಡದಲ್ಲಿ ನಾನು ಒಂದು ಕಪ್ಪೆಯನ್ನು ನೋಡಿದೆ. ಈ ಜೀವಿಗಳು ಹಲ್ಲಿಗಳು ಪಟಗೋನಿಯಾದ ಸ್ವರೂಪವನ್ನೇ ಉಳಿಸಿಕೊಂಡಿರುವ ಮೆಗೆಲಾನ್ ಸಂಧಿಯ ದಕ್ಷಿಣದಲ್ಲಿ ಕಾಣಸಿಗುವುದು ಅಸಂಭವವೇನಲ್ಲ. ಆದರೆ ಟೇರಾ ಡೆಲ್ ಫ್ಯೂಗೋದ ತೇವವಾದ ಶೀತಲ ಪ್ರದೇಶದಲ್ಲಿ ಒಂದೇ ಒಂದು ಹಲ್ಲಿಯೂ ಇಲ್ಲ. ಇಲ್ಲಿನ ಹವಾಗುಣ ಹಲ್ಲಿಗಳಂತಹ ಕೆಲವು ಕುಲಗಳಿಗೆ ಒಗ್ಗುವುದಿಲ್ಲ ಎನ್ನುವುದನ್ನು ಒಪ್ಪಬಹುದು. ಆದರೆ ಕಪ್ಪೆಗಳು ಇಲ್ಲದೆ ಇರುವುದಕ್ಕೆ ಕಾರಣ ಅಷ್ಟು ನಿಚ್ಚಳವಾಗಿಲ್ಲ. ದುಂಬಿಗಳು ಅಷ್ಟೇ ಬಲು ಅಲ್ಪ ಸಂಖ್ಯೆಯಲ್ಲಿ ಕಾಣಿಸುತ್ತವೆ. ವಿಶಾಲವಾದ ಸಸ್ಯರಾಶಿಯಿಂದ ತುಂಬಿ ತುಳುಕುವ ವೈವಿಧ್ಯಮಯವಾದ ಪ್ರದೇಶಗಳಿರುವ ನಾಡಿನಲ್ಲಿ ಇಷ್ಟೂ ಜೀವಿಗಳಿಲ್ಲವೆನ್ನುವುದನ್ನು ನಂಬುವುದು ನನಗೆ ಬಲು ಕಷ್ಟವಾಗಿತ್ತು. ನಾನು ಇಲ್ಲಿ ಕಂಡ ಪ್ರಭೇದಗಳಲ್ಲಿ ಕೆಲವು ಹಾರ್ಪಾಲಿಡೆ ಹಾಗೂ ಹೆಟೆರೋಮಿಡೆಗೆ ಸೇರಿದ ಆಲ್ಪೈನ್ ಪ್ರಭೇದಗಳಾಗಿದ್ದುವು. ಕಲ್ಲುಗಳ ಅಡಿಯಲ್ಲಿ ವಾಸಿಸುತ್ತಿದ್ದುವು. ಉಷ್ಣವಲಯದ ವೈಶಿಷ್ಟ್ಯ ಎನಿಸಿದ ಸಸ್ಯಾಹಾರಿಯಾದ ಕ್ರೈಸೋಮೆರಿಡೆ ಇಲ್ಲಿ ಸಂಪೂರ್ಣ ಕಾಣೆಯಾಗಿವೆ. ನಾನು ಇಲ್ಲಿ ಕೆಲವು ನೊಣ, ಚಿಟ್ಟೆಗಳು ಹಾಗೂ ಜೇನುನೊಣಗಳನ್ನು ಕಂಡೆ. ಮಿಡತೆಗಳಾಗಲಿ ಆರ್ಥೆಪ್ಟೆರಾ ಕೀಟಗಳಾಗಲಿ ಇಲ್ಲವೇ ಇಲ್ಲ. ಇಲ್ಲಿ ಕಂಡ ಕೆಲವು ನೀರಿನ ಹೊಂಡಗಳಲ್ಲಿ ಒಂದೆರಡು ಜಲದುಂಬಿಗಳನ್ನು ನೋಡಿದೆ. ಆದರೆ ಕಪ್ಪಿಚಿಪ್ಪಿನ ಪ್ರಾಣಿಗಳು ಕಾಣಿಸಲಿಲ್ಲ. ಇದಕ್ಕೆ ಅಪವಾದವೆಂಬಂತೆ ಸಕ್ಸೀನಿಯಾ ಒಂದನ್ನು ಕಂಡೆ. ಆದರೆ ಅದು ಇಲ್ಲಿ ನೀರಿನಲ್ಲಿ ವಾಸಿಸುವ ಕಪ್ಪೆ ಚಿಪ್ಪಾಗಿರಲಿಲ್ಲ, ನೆಲವಾಸಿಯಾಗಿತ್ತು.
ಏಕೆಂದರೆ ಇದು ನೀರಿನ ಸೆಲೆಯಿಂದ ಬಲು ದೂರದಲ್ಲಿರುವ ತೇವವಾದ ಎಲೆಗಳೊಳಗೆ ಕಂಡಿತು. ಈ ರೀತಿಯ ನೆಲವಾಸಿ ಕಪ್ಪೆ ಚಿಪ್ಪುಗಳನ್ನು ಆಲ್ಪೈನ್ ದುಂಬಿಗಳು ಇರುವೆಡೆಯಲ್ಲಿಯೇ ಕಾಣುವುದು ಸಾಮಾನ್ಯ. ಪಟಗೋನಿಯಾ ಹಾಗೂ ಟೇರಾ ಡೆಲ್ ಫ್ಯೂಗೋಗಳ ನಡುವಣ ಹವೆಯಲ್ಲಿಯ ವ್ಯತ್ಯಾಸಗಳನ್ನು ನಾನು ಈಗಾಗಲೇ ವರ್ಣಿಸಿದ್ದೇನೆ. ಈ ವ್ಯತ್ಯಾಸ ಇಲ್ಲಿನ ಕೀಟ ಜಗತ್ತಿನಲ್ಲಿ ಇನ್ನೂ ಸುಸ್ಪಷ್ಟವಾಗಿ ಬಿಂಬಿತವಾಗಿದೆ. ಇವೆರಡೂ ಪ್ರದೇಶಗಳಲ್ಲಿಯೂ ಕಾಣುವ ಯಾವುದೇ ಒಂದು ಪ್ರಭೇದವೂ ಇಲ್ಲ ಎನ್ನುವುದು ನನ್ನ ನಂಬಿಕೆ. ಈ ಎರಡೂ ಪ್ರದೇಶಗಳಲ್ಲಿರುವ ಕೀಟಗಳ ಸಾಮಾನ್ಯ ಸ್ವರೂಪ ಬಲು ಭಿನ್ನ. ಇನ್ನು ನೆಲದಿಂದ ಸಮುದ್ರದ ಕಡೆಗೆ ಕಣ್ಣು ಹಾಯಿಸಿದರೆ ನೆಲವೆಷ್ಟು ಪ್ರಾಣಿ ಸಂಪತ್ತಿನಲ್ಲಿ ಬಡವಾಗಿದೆಯೋ ಸಮುದ್ರ ಅಷ್ಟೇ ಸಮೃದ್ಧವಾಗಿರುವುದನ್ನು ಕಾಣುತ್ತೇವೆ. ಪ್ರಪಂಚದ ಬೇರೆ ಯಾವುದೇ ಪ್ರದೇಶದಲ್ಲಿ ಕಲ್ಲುಗಳಿರುವ ಸಮುದ್ರ ತಟಗಳು ಬೇರಾವುದೇ ತಟಗಳಿಗಿಂತಲೂ ಹೆಚ್ಚು ಪ್ರಾಣಿಗಳಿಗೆ ಆಸರೆಯಾಗಿರುತ್ತವೆ. ಅದರ ಪ್ರಾಮುಖ್ಯತೆಯಿಂದಾಗಿ ಇಲ್ಲಿ ಒಂದು ಸಮುದ್ರದ ಉತ್ಪನ್ನದ ಬಗ್ಗೆ ಹೇಳಲೇಬೇಕು. ಇದು ಮ್ಯಾಕ್ರೋಸಿಸ್ಟಸ್ ಪೈರಿಫೆರಾ ಎನ್ನುವ ಸಮುದ್ರ ಸಸ್ಯ. ಇದು ಇಲ್ಲಿ ಇಳಿತದ ಮಟ್ಟಕ್ಕಿಂತಲೂ ಕೆಳಗಿರುವ ಕಲ್ಲುಗಳ ಮೇಲೆ ಬಹಳಷ್ಟು ಆಳದವರೆಗೂ ಬೆಳೆದಿರುತ್ತದೆ. ಸಮುದ್ರ ತೀರದಲ್ಲಿಯೂ ಒಳನಾಡಿನಲ್ಲಿರುವ ಕಾಲುವೆಗಳಲ್ಲಿಯೂ ಇದು ಬೆಳೆದಿದೆ. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.